ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಎರಡೂ ಯೋಜನೆಗಳ ಫಲಾನುಭವಿಗಳಾಗಬೇಕು ಅಂತಂದ್ರೆ ಹೊಸದಾಗಿ ಅರ್ಜಿ ಹಾಕಬೇಕಾಗಿದೆ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ನಾರಿಯರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಹಾಗಾದ್ರೆ ಹೊಸ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಗೃಹಲಕ್ಷ್ಮಿಯರು ಏನ್ ಹೇಳ್ತಿದ್ದಾರೆ? ಸಿದ್ದರಾಮಯ್ಯರು ಮೊದಲಿಗೆ ಹೆಂಗೆ ಆಗ್ತಿದ್ರು ಅದೇ ಥರನ ಇವರು ಹಂಗೆ ಹಾಕ್ಲಿ. ಈಗ ಬಡವರು ಬಗ್ರೆಲ್ಲ ಇದ್ದರು, ಈಗ ಕೂಲಿ ಮಾಡ್ಕೊಂತಿನ ಅದೇ 2,000 ರೂಪಾಯಿಗೆ ಇದು ಮಾಡ್ತಾ ಇದ್ದಾರೆ. ಈಗ ಅದೇ 2,000 ರೂಪಾಯಿ ಇಲ್ಲ ಅಂದರೆ ರೈತರು ಬಡವರು ಹೆಂಗೆ ಮಾಡ್ತಾರೆ? ಹೊಸ ಅರ್ಜಿ ಅದು ಹೆಂಗೆ ಹಾಕ್ತಾರೆ? ಮೊದಲಿಗೆ ಹೆಂಗೆ ಆಗ್ತಿದ್ರೆ ಹಂಗೆ ಹಾಕ್ಕೊಡ್ಬೇಕು. ಈಗ ಕಾನೂನು ಹೆಂಗೆ ಮೊದಲಿಗೆ ಸಿದ್ದರಾಮಯ್ಯ ಹೆಂಗೆ 2,000 ಹಾಕ್ತಿದ್ರು, ಈಗ ಹಂಗೆ ಹಾಕ್ಬೇಕು. ಈಗ ಮತ್ತೆ ಹೆಂಗೆ ಅರ್ಜಿ ಹಾಕಬೇಕು? ಹಾಕಲ್ಲ, ಅದು ಹೆಂಗೆ ಹಾಕಬೇಕು? ಅರ್ಜಿ ಹಾಕ್ರಿ ಅಂತ ಹೊಸದಾಗಿ ಕಾನೂನು ಹೇಳ್ತೈತಿ. ಫಸ್ಟಿಗೆ ಯಾಕೆ ಹೇಳ್ಬಾರ್ದು ಸರ್? ಈಗ ಮತ್ತೆ ನಮಗೆ ಅರ್ಜಿ ಹಾಕೋಕು ಅಂದರೆ ನಮಗೆ ಆಗ್ತಾ ಇಲ್ಲ. ನಮಗೆ ಮಕ್ಕಳು ಮರೆ ಒಂದೇ ಸರಿ ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇಲ್ಲ. ಈಗ ಇವ್ರು ಮಾತಾಡಿದ್ದೇ ಒಂದು, ಈಗ ನಡ್ಕೊತಾ ಇರೋದೇ ಒಂದು. ನಾವೀಗ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದೇನು, ನಮಗೆ ಅರ್ಜಿ ಹಾಕೋಕೆ ಆಗ್ತಾ ಇಲ್ಲ, ನಮಗೇನು ಮೊದಲಿಂದ ಕೊಡ್ತಾಯಿದ್ರೆ ಆ ಹಣ ನಮಗೆ ಕರೆಕ್ಟಾಗಿ ಕೊಡಿ, ನಾವು ಬೇರೆ ಏನು ಕೇಳ್ಕೊತ ಇಲ್ಲ ಸರ್. ಮುಂಚೆ ಕಂಟಿನ್ಯೂ ಇತ್ತು, ಚೆನ್ನಾಗಿತ್ತು. ಇವರು DKಶಿ ಬಂದು ಹೊಸದಾಗಿ ಅರ್ಜಿ ಹಾಕಂದ್ರೆ ತುಂಬ ಜನ ಕಷ್ಟ ಆಗ್ತಿತ್ತು ಸರ್ ಅದರಿಂದ. ಯಾಕಂದರೆ 2,000ರಿಂದ ತುಂಬ ಅನುಕೂಲ ಆಗಿದೆ ಜನಕ್ಕೆ. ಆದರೂ ಒಂದು ಕಡೆ ಅದು ಈಗ ಮತ್ತೆ ಮಾಡಿರಿ ಅಂದರೆ ತುಂಬ ಜನಕ್ಕೆ ಅದು ಕೆಲಸ ಬಿಟ್ಟು ಎಷ್ಟು ಕಷ್ಟಪಟ್ಟು ಹಾಕ್ಬೇಕಂದ್ರೆ ಅದು ಭಾಳನೇ ಕಷ್ಟ. ಇದು ಬೇಡದಿತ್ತು ಸರ್. ಇದು ಹೊಸದಾಗಿ ಅರ್ಜಿ ಹಾಕದೇ ಇರೋದೇ ಬೆಟರ್ ಅನಿಸುತ್ತೆ. ಯಾಕೆಂದರೆ ಮತ್ತೆ ನಾವು ಎಲ್ಲರೂ ಇದು ಡಾಕ್ಯುಮೆಂಟ್ಸ್ ರೆಡಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟೊಂದು ಮನೆಗಳು ಚೇಂಜ್ ಮಾಡಿರ್ತೀವಿ, ಏನೇನೋ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಆಗಲ್ಲ ಸರ್. ಇವಾಗ ಏನು ಬರ್ತಾ ಇದೆ ಅದೇ ರೆಗ್ಯುಲರ್ ರೂಲ್ಸ್ ಇದ್ದರೆ ಸರಿ. ಇವಾಗ ಸತ್ತವ್ರದ್ದು ದುರುಪಯೋಗ, ಅವ್ರ ಹೆಸರಲ್ಲಿ ಹಣ ತಗೋತಾ ಇದ್ದಾರೆ. ಮತ್ತು ನಮ್ಮ ಗೃಹ ಜ್ಯೋತಿಯಿಂದನೂ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ಕಷ್ಟ ಆಗುತ್ತೆ. ಇವಾಗ ನಮಗೆ 2,000 ಬರ್ತಾ ಇದೆ, ನಮಗೆ ಮನೆಗೆ ಏನಕ್ಕೋ ಒಂದಕ್ಕೆ ಆಗ್ತಾ ಇದೆ. ನಮ್ಮಂಥವ್ರು ನಿಂತ್ಕೊಂಡು ಮಾಡಿಸ್ಕೊತೀವಿ ಸರ್. ಹೊಟ್ಟೆ ತುಂಬಿದವ್ರು ಯಾಕೆ ಮಾಡಿಸ್ಕೋಬೇಕು ಅಲ್ವಾ? ಮಾಡ್ಕೊಳ್ಳಿ ಬಿಡಿ, ಅದರಲ್ಲಿ ಏನಿದೆ, ಸರ್ಕಾರ ಕೊಡ್ತಾ ಇದ್ದಾರೆ, ಇಂಥವ್ರಿಗೆ ಪತ್ತೆ ಹಚ್ಚಿ ಕೊಡಲಿ. ಬರ್ತಾ ಇದೆ ಸರ್. ಫಸ್ಟು ಬರ್ತಿತ್ತು, ಈಗ ಒಂದು 2-3 ತಿಂಗಳಿಂದ ಬರ್ತಾ ಇಲ್ಲ. ಈಗೇನೇನೋ ಹೇಳ್ತಿದ್ದಾರೆ, ಅದು ಮಾಡಿ ಇದು ಮಾಡಿ ಅಂತಿದ್ದಾರೆ. ಅದೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಕೊಡ್ತೀನಿ ಅನ್ಬೇಕು, ಇಲ್ಲ ಕೊಡಲ್ಲ ಅನ್ಬೇಕು. ಎರಡೂ ಇಲ್ದಂಗೆ ತುಂಬ ಹಿಂಸೆನೂ ಕೊಡ್ತಿದ್ದಾರೆ. ಈಗ ಒಂದು 2-3 ತಿಂಗಳಿಂದ ಬಂದು ಇಲ್ಲ ಸರ್. ಗೃಹ ಜ್ಯೋತಿ ಅಂತಾರೆ, ಅದರಲ್ಲೂ ಈಗ ಲೈಟ್ ಬಿಲ್ಲು ಬಂದಿದೆ. ಆಗ ನಿಮ್ಮ 2 ತಿಂಗಳಿಂದ ಲೈಟ್ ಬಿಲ್ಲು ಬರ್ತಾ ಇದೆ ಸರ್. ಇನ್ನು ಗೃಹ ಜ್ಯೋತಿ ಪರಿಷ್ಕರಣೆಯ ಕುರಿತು ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆಯೂ ಕೂಡ ಜನ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜನಗಳಿಗೆ ಸಮಸ್ಯೆ ಏನು ಆಗಲ್ಲ ಸರ್ ನನ್ನ ಪ್ರಕಾರ. ಯಾಕೆಂದರೆ ಎಷ್ಟೋ ಜನ ಗೃಹ ಜ್ಯೋತಿ ನಾವು ಫ್ರೀ ಸ್ಕೀಮ್ ಕೊಟ್ಟಿದ್ದು ಬಡವರಿಗೆ ತೊಂದರೆ ಆಗಬಾರ್ದು, ಆರ್ಥಿಕವಾಗಿ ಏನು ಯಾರ ಜೋಬ್ನಲ್ಲಿ ದುಡ್ಡಿಲ್ವೋ ಅವ್ರ ಜೋಬಿಗೆ ದುಡ್ಡು ಹೋಗಬೇಕು, ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದರು. ಸಿದ್ದರಾಮಯ್ಯರ ಕಾಲದಲ್ಲಿ ಏನಿತ್ತು ಹಳೇದು ಅದೇ ಮಾಡಿದ್ರೆ ಬೆಸ್ಟ್. ತಿರ್ಗಿ ಈಗ ಹೊಸ ಜನ ಕೆಲಸ ಕಾರ್ಯ ಬಿಟ್ಟು ಹೋಗಬೇಕು, ಅವೆಲ್ಲ ಮಾಡಬೇಕಾಗ್ತದೆ. ಅವೆಲ್ಲ ತೊಂದರೆ ಆಗ್ತದೆ ಜನಕ್ಕೆ. ಮೊದಲು ಸಿದ್ದರಾಮಯ್ಯ ಏನಿದ್ರು, ಈಗ ಅವ್ರು ಹೇಳಿದರು ಮಾದೇವಪ್ಪಂಗೂ ಒಂದೇ ಅಂತ, ನಮಗೂ ಎಲ್ಲರಿಗೂ ಒಂದು ಕಟ್ಟಂಗಿಲ್ಲ ಅಂತ. ಹಂಗೆ ಅದೇ ಬೆಸ್ಟ್. ಅದು ಅವ್ರನ್ನ ಈಗ ಅವರೇ ವಿಜಿಲೆನ್ಸ್ ಎಲ್ಲ ಇದೆಲ್ಲ ಸರ್, ಅವರೆಲ್ಲ ಬೆಸ್ಕಾಂ ಮಾಡೋದು. ಅವ್ರಿಗೆ ಇದು ಮಾಡಲಿ ಬಿಡಿ. ಈ ಆರ್ಡಿನರಿ ಜನಕ್ಕೆ ಇದು ಸಾಮಾನ್ಯ ಜನ ತೊಂದರೆ ಕೊಡ್ತೀರ, ಆ ಥರದ ಮಾಡಲಿ. ಮಾಡ್ತಾ ಇರೋದು ಕರೆಕ್ಟು. ಯಾಕೆ ಅಂದರೆ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಬೀಳ್ತಾ ಐತೆ. ಇದು ದುರುಪಯೋಗ, ಅದನ್ನು ಕಂಟ್ರೋಲ್ ಮಾಡೋದು ಸರ್ಕಾರದ ಹೊಣೆ ಮತ್ತು ಜನಗಳ ಹೊಣೆ. ಗೃಹ ಜ್ಯೋತಿನ ಸದುಪಯೋಗ ಮಾಡ್ಕೊಳ್ಳೋದು ಒಂದು ಉತ್ತಮ. ಇದರಿಂದ ಸರ್ಕಾರನೂ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಏನು ಹೇಳ್ತಾರೆ? ಅಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಈಗ ಫಲ ಸಿಗ್ತಾ ಇದೆ. ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಕೇಳೋಣ. ಯುನೀಕ್ ಐಡೆಂಟಿಟಿ ಇರುತ್ತೆ, ಸೊ ಅದ್ರ ಮೇಲೆ ಇನ್ನೂ ಒಳ್ಳೇದು ಅಂತಲೇ ಅನಿಸುತ್ತೆ. ಆಧಾರ್ ಕಾರ್ಡ್ಗಿಂತ ಮಿಸ್ಯೂಸ್ ಆಗಲ್ಲ, ಮತ್ತು ಬೇರೆಯವ್ರ ಐಡೆಂಟಿಟಿನ ಇದು ಮಾಡೋಕ್ಕೆ ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದೇ ಬೆಟರ್ ಅನ್ಸುತ್ತೆ. ಆ್ಯಕ್ಚುಲಿ ಬೆನಿಫಿಟ್ ಇದೆ ನಮಗೆ. ಯಾಕಂದರೆ ಇದು ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗಲ್ಲ, ಮಿಸ್ ಆಗಲ್ಲ. ಮತ್ತು ಅದು ನಮಗೆ ಎವ್ರಿ ಟೈಮ್ ಕ್ಯಾರಿ ಮಾಡಬೇಕಂತ ಇರಲ್ಲ, ಅದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಲ್ಲ. ಹಾಗಾಗಿ ಅದಾದರೆ ಜಸ್ಟ್ ಬಸ್ಸಿಗೋಸ್ಕರ ನಾವು ಇಟ್ಕೊಳ್ಬೋದು. ಇದರಿಂದ ಒಳ್ಳೆಯದು ನಮಗೆ. ಪ್ರತಿಯೊಬ್ಬರದ ಬಗ್ಗೆ ಪ್ರೂಫ್ ನಮಗೆ ಸಿಗ್ತದೆ. ಕೆಲವರು ಆಧಾರ್ ಕಾರ್ಡ್ ಯಾವ್ಯಾವುದು ಇದರಿಂದ ತೋರಿಸ್ತಾರೆ. ಸೊ ಅದಕ್ಕೆ ಇದೊಂದು ಬೆಟರ್ ಅಂತ ಅನಿಸ್ತದೆ ನನಗೆ ಸ್ಮಾರ್ಟ್ ಕಾರ್ಡ್. ಇಷ್ಟು ದಿನ ನಮಗೆ ಕಾಂಗ್ರೆಸ್ ಸರ್ಕಾರ ತುಂಬ ಸುಲಭವಾಗಿ ಫ್ರೀಯಾಗಿ ಓಡಾಡೋಕ್ಕೆ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಆಧಾರ್ ಕಾರ್ಡ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಆಯಿತು. ನಮಗೆ ಹೆಣ್ಮಕ್ಳಿಗೆಲ್ಲ ತುಂಬ ಯೂಸ್ ಆಯಿತು. ಇನ್ಮೇಲಿಂದ ಹೆಂಗಾಗಿದೆ ಅಂದರೆ ಇದು ಸ್ಮಾರ್ಟ್ ಕಾರ್ಡ್ ಬಂದಿದೆ. ಅದು ತುಂಬ ಈಸಿಯಾಗಿ ಮತ್ತೆ ಸ್ಮಾರ್ಟ್ ಕಾರ್ಡ್ ಉಪಯೋಗಿಸ್ಕೊಂಡು ಮತ್ತೆ ಫ್ರೀಯಾಗಿ ಓಡಾಡ್ಬೋದು ಹೆಣ್ಮಕ್ಳೆಲ್ಲ. ಈಗ ಆಧಾರ್ ಕಾರ್ಡ್ನೊಳಗೆ ಇಷ್ಟು ದಿನ ಓಡಾಡಿದ್ವಿ,
ಈಗ ಹೋಗ್ತಾ ಇರೋದು ನಮ್ಮ DK ಸ್ವಾಮಿಯವ್ರು ಕುತ್ಕೊಂಡಿರಲ್ಲ, ಅವರಿಂದ ನಾವು ಒಂದು ಅನುಕೂಲ ಆಗ್ತಾ ಇದ್ದೀವಿ. ಒಳ್ಳೇದು ಭಾಳ ಒಳ್ಳೇದು. ಆಧಾರ್ ಕಾರ್ಡ್ ಕೊಟ್ಟಷ್ಟು ಈಸಿಯಾಗಿ ಸ್ಮಾರ್ಟ್ ಕಾರ್ಡ್ ಜನಕ್ಕೆ ಎಲ್ಲರಿಗೂ ಕೊಡಲಿ, ದುರುಪಯೋಗ ಆಗ್ದಂಗೆ ಜನ ಬಳಸ್ಕೊಳ್ಳಿ. ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಆಧಾರ್ ಕಾರ್ಡಲ್ಲಿ ಮಿಸ್ಯೂಸ್ ಆಗ್ತಾ ಇದೆ, ಆ ಥರ ಆಗ್ದಂಗೆ ಸ್ಮಾರ್ಟ್ ಕಾರ್ಡಲ್ಲಿ ಯೂಸ್ ಮಾಡ್ಕೊಳ್ಳಿ ಜನ. ಆಧಾರ್ ಕಾರ್ಡಿಂದ ಅದು ಈಸಿ ಆಗ್ತಾ ಇತ್ತು, ಇವಾಗ ಸ್ಮಾರ್ಟ್ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನೇ ಒಂದು ಸಮಸ್ಯೆ ಆದ್ರೂ ಗೌರ್ಮೆಂಟಿಗೆ ಹೋಗ್ಬೇಕಲ್ಲ. ಇಷ್ಟು ದಿನ ಬೇರೆ ಸ್ಟೇಟ್ ಅವರೆಲ್ಲ ನಮ್ಮ ಸ್ಟೇಟಿಗೆ ಬಂದು ಮಿಸ್ಯೂಸ್ ಮಾಡ್ಕೊತಾ ಇದ್ರು ಆಧಾರ್ ಕಾರ್ಡಿಂದ. ಸೊ ಸ್ಮಾರ್ಟ್ ಕಾರ್ಡ್ ಮಾಡೋದ್ರಿಂದ ನಮಗೂ ನಮ್ಮ ಕರ್ನಾಟಕದವರಿಗೂ ಯೂಸ್ ಆಗುತ್ತೆ. ಬೇರೆ ಸ್ಟೇಟ್ ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪಿಸುತ್ತೆ. ಹೊರ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ತುಂಬ ಅಂದರೆ ದುರುಪಯೋಗ ಪಡಿಸ್ಕೊತಾ ಇದ್ರು. ಇವಾಗ ನಮ್ಮ ರಾಜ್ಯದಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡೋದ್ರಿಂದ ಅನುಕೂಲಗಳಾಗುತ್ತೆ.